ಬಾಟಿ ಅಂತಂದರೆ ಇದು ಬಾಟಿ. ಸೊ ರಾಗಿ ಮುದ್ದೆ ನಾವು ಹೆಂಗೆ ಮಾಡ್ತಿರೋ ಅದೇ ಥರನೇ ಗೋಧಿ ಮುದ್ದೆ ಮಾಡಿಬಿಟ್ಟು ತುಪ್ಪ ಹಾಕ್ಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡಿಬಿಟ್ರೆ ಎಣ್ಣೆ ಒಳಗಡೆ ಇದು ರೆಡಿ. ಇದು ಬಂದ್ಬಿಟ್ಟು ಚೂರ್ಮ, ಬೆಲ್ಲ ಮತ್ತು ಚಪಾತಿ ಮತ್ತು ತುಪ್ಪ ಸ್ವಲ್ಪ ಮಾಯಿಸಿದೆ. ಸೊ ತುಪ್ಪ ಕೂಡ ಆ್ಯಡ್ ಮಾಡಿದ್ದಾರೆ, ಆ ವಾಸನೆ ಬರ್ತಾಯಿದೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ದಾಲು. ಸೊ ಅಲ್ಲ ನಮಸ್ತೆ ಕರ್ನಾಟಕ, ನಿಮ್ಮ ಮನೋಜ್. ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರು ರಸದೌತ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. ಸೊ ನಾವಿವತ್ತು ಬಂದಿರೋದು ಪಂಕಜ್ ಡೆಲಿಕಸಿಗೆ ಲೊಕೇಟ್ ಆಗಿರೋ ಜಯನಗರದಲ್ಲಿ. ವಿಡಿಯೋ ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ಒಂದು ಅಥೆಂಟಿಕ್ ರಾಜಸ್ಥಾನಿ ಮತ್ತು ನಾರ್ತ್ ಇಂಡಿಯನ್ ಡಿಶಸ್ನ ಟ್ರೈ ಮಾಡಬೇಕಂದ್ರೆ ಈ ಪ್ಲೇಸ್ನ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಉಪ್ಪಿನಕಾಯಿ ಇಟ್ಟಿದ್ದಾರೆ. ಸೊ ಉಪ್ಪಿನಕಾಯಿ ಇಟ್ಟಿದ್ದಾರೆ, ಮಾವಿನಕಾಯಿ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಟಿದ್ದಾರೆ, ಎಲ್ಲ ತಟ್ಟೆಯಲ್ಲಿ ಇಟ್ಟಿದ್ದಾರೆ ಇದನ್ನು. ಮತ್ತು ಉಪ್ಪಿಟ್ಟಿದ್ದಾರೆ, ಮತ್ತು ಪೆಪ್ಪರ್ ಇಟ್ಟಿದ್ದಾರೆ. ಫಸ್ಟು ನಾವು ಆರ್ಡ್ರ್ ಮಾಡಿರೋ ಐಟಮ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ಪಾಪಡ್ಕಿ ಚೂರಿ. ಚೂರಿ ಅಂದರೆ ಚಾಕು ತೊಗೊಂಡು ಚುಚ್ಚೋದಲ್ಲ, ಹಾಂ, ಅದನ್ನು ನೀಟಿಗೆ ಇಸ್ಕಿ ಮಾಡಿರೋದು. ಸೊ ಪಾಪಡನ್ನ ಫುಲ್ಲು ಬ್ರೇಕ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿದ್ದಾರೆ, ಟೊಮೊಟೊ ಹಾಕಿದ್ದಾರೆ, ಸಣ್ಣದಾಗಿ ಕುಯ್ದಿದ್ದಾರೆ. ಸೊ ಇದನ್ನು ಆಮೇಲೆ ಕೊತ್ತಂಬರಿ ಹಾಕಿದ್ದಾರೆ, ಆಮೇಲೆ ಸ್ವಲ್ಪ ಈ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡಿದ್ದಾರೆ, ರೆಡ್ಡಾಗಿ ಕಾಣಿಸ್ತಾ ಇದೆ. ಆಮೇಲೆ ಒಂದು ಸ್ವಲ್ಪ ಮಾಯಿಸ್ಟ್ ಇದೆ. ಸೊ ಮೋಸ್ಟ್ಲಿ ಗೀ ಹಾಕಿರ್ಬೋದು ಅಂತ ಅನಿಸುತ್ತೆ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ, ಓಕೆನಾ? ಸೊ ಪಾಪಡ್ಕಿ ಚೂರಿನ ಟೇಸ್ಟ್ ಮಾಡಿಬಿಡೋಣ. ಸೊ ನಾನು ಹೇಳ್ದಂಗೆ ಆಲ್ಮೋಸ್ಟು ಈರುಳ್ಳಿ, ಚಿಲ್ಲಿ ಪೌಡ್ರು ಮತ್ತು ಕೊರಿಯಾಂಡರು ಲೀವ್ಸು ಮತ್ತು ಪಾಪಡು ನೀಟಿಗೆ ಇದನ್ನು ಚೆನ್ನಾಗಿ ಕ್ರಷ್ ಮಾಡಿ ಪಸ್ಕಿ ಮಾಡಿ ಇದನ್ನು ರೆಡಿ ಮಾಡಿದ್ದಾರೆ. ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟರ್ಸ್ನ ಮಸಾಲ ಪಾಪಡ್ ತೊಗೊಳ್ತೀರಿ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ ನಾವು. ಫಸ್ಟ್ ಬೈಟ್ ತೊಗೊಂಬಿಡೋಣ. ಚಿಯರ್ಸ್. ಇದೇ ಖಾರ ಇದರಲ್ಲಿ ಸ್ವಲ್ಪ ಲೈಟ್ ಆಗಿದೆ ಖಾರ, ತುಂಬ ಖಾರ ಇಲ್ಲ. ಆರಾಮಾಗಿ ಮಕ್ಕಳೆಲ್ಲ ತಿನ್ಬೋದು, ಬಟ್ ಸಕ್ಕತ್ತಾಗಿದೆ. ಇದು ಆ ಪಪ್ಪಡಲ್ಲೂ ಕೂಡ ಅವ್ರು ಯೂಸ್ ಮಾಡಿರೋದು ಬರೀ ಉದ್ದಿನಬೇಳೆ ಪಪ್ಪಡ ಅಷ್ಟಲ್ಲ, ಮೆಣಸು ಇದೆ. ಸೊ ಮೆಣಸು ಮತ್ತು ಮೆಣಸಿನ್ಕಾಯಿ ಖಾರದ ಪುಡಿ, ಮೆಣಸಿನ ಪುಡಿ ಎರಡೂ ಸೇರಿದ್ರೆ ಸ್ವಲ್ಪ ಖಾರ ಅಫ್ಕೋರ್ಸ್ ಡೆಫಿನೆಟ್ಲಿ. ಸ್ವಲ್ಪ ಹಿಟ್ಟು ತಿಂದ ಗೊತ್ತಾಗಲ್ಲ, ತಿಂತಿದ್ದಂಗೆ ವರ್ಷೌಟ್ ಆಗುತ್ತೆಲ್ಲ, ಬಟ್ ಅಂತ. ಸೊ ಇದೇನಾ ಸ್ವಲ್ಪ ಮಾಯಿಸ್ಟ್ ಇದೆ, ಸ್ವಲ್ಪ ಗೀ ಹಾಕಿದ್ದಾರೆ, ಸ್ವಲ್ಪ ಜಾಸ್ತಿ ಏನಿಲ್ಲ. ಇನ್ನೊಂದು ಬೈಟ್ ತೊಗೊಂಬಿಡೋಣ. ಇವೇನಾದರೂ ರಾಜಸ್ಥಾನಿ ಫುಡ್ಸು ಗೊತ್ತಿದೆ, ಡಿಫ್ರೆಂಟ್ ಲೊಕೇಶನ್ ಗೊತ್ತಿದೆ, ಕಮೆಂಟ್ ಮಾಡಿ, ಬಂದು ನಾವು ಟೇಸ್ಟ್ ಮಾಡ್ತೀರಿ. ಬೇರೆ ಅಥೆಂಟಿಕ್ ಕ್ವಿಸಿನ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಇರೋದೊಂದು ಜೀವನ, ಎಲ್ಲನೂ ತಿನ್ಬಿಡೋಣ. ವೀಟ್ ಬಾಲ್ನ ತೊಗೊಂಡು ನೀಟಿಗೆ ಹೀಗೆ ಪಿಚ್ಕಾ ಅಂತ ಮಾಡಿಬಿಡ್ಬೇಕು. ಸೊ ಹಸೀಟ್ ಹಂಗಂಗೆ ಇದೆ, ಬಟ್ ನೋಡಿ ಹಿಂಗೆ ಹೋಗ್ತಾ ಇದೆ ಹೊಗೆ. ಓಹೋ ಫುಲ್ ಬಿಸಿ ಇದೆ. ಈರುಳ್ಳಿ ತೊಗೊಂಡು ಇಟ್ಕೊಂಡು ಸೈಡಲ್ಲಿ ಈ ದಾಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು, ಅನ್ನ ಸಾಂಬಾರು ಕಲಿಸ್ಕೊಳ್ಬೇಕು. ಇದನ್ನು ಈ ಥರ ಹಾಕ್ಕೊಬೇಕು.
ಸೊ ಇವಾಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಎಲ್ಲ ಫ್ಲೇವರ್ಸು ಹಂಗೆ ಎನ್ಹ್ಯಾನ್ಸ್ ಆಗಿಬಿಡುತ್ತೆ. ಇದನ್ನು ಹಿಂಗೆ ತೊಗೊಂಡು ಹಿಂಡ್ಕೊಂಡು ಜಿಂಜರ್ ಚಟ್ನಿ. ಸೊ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಿಗೆ ಕಲಿಸ್ಕೊಬೇಕು. ಹೀಗೆ ಅನ್ನ ಸಾರು ಕಲಿಸ್ಕೊಂಡಂಗೆ ಕಲಿಸ್ಕೊಬೇಕು. ಕಲಿಸ್ಕೊಂಡು ಸೊ ಇದನ್ನು ಕಲಿಸ್ಕೊಂಡಾದ್ಮೇಲೆ ನಿಮಗೆ ಚಿಯರ್ಸ್ ಅಂತ ಕೊಟ್ಟು ಇದನ್ನು ಹಿಂಗೆ ಬಾಯಲ್ಲಿ ಕೊಂಡ್ಬಿಡ್ತೀವಿ. ಸೊ ಬಾಟ ಕೊಟ್ಟಿದ್ದಾರಲ್ಲ ಅದು ಕಂಪ್ಲೀಟಾಗಿ ಕುಕ್ ಆಗಿಲ್ಲ, ಅರ್ಧಂಬರ್ಧ ಬೇಯಿಸಿದ್ದಾರೆ, ಸ್ವಲ್ಪ ಹಸಿಟ್ಟು ಸಿಗೋ ಥರ. ಓಕೆನಾ? ಅದನ್ನು ದಾಲ್ ಜೊತೆಗೆ ಹಾಕ್ಕೊಂಡಾಗ ಅದ್ರ ಫ್ಲೇವರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸೇಮ್ ನಾವು ಏನು ಹೆಸರು ಬಿಡ ತವೆ ಮಾಡ್ತೀವಿ ಅದೇ ಥರನೇ ಇದೆ. ಈಗ ಒಂದು ಸ್ವಲ್ಪ ಟೊಮೆಟೊ ಯಥೇಚ್ಛವಾಗಿ ಹಾಕಿದ್ದಾರೆ, ಸೇಮ್ ಅದೇ ಥರನೇ ಇದೆ. ಸೊ ರಾಜಸ್ಥಾನಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಡಿಶ್ಶು ಈ ಸೇಮೇ, ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರೆ ಅಷ್ಟೇ. ಸೊ ಇದನ್ನು ನೀಟಾಗಿ ತೊಗೊಂಡು ಹಿಂಗೆ ಎತ್ಕೊಂಡು ಫುಲ್ ಖುಷಿಯಾಗೋಯ್ತು. ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಫುಡ್ಸು, ಬಟ್ ಆದರೆ ನಮ್ಮ ಬೆಂಗಳೂರಲ್ಲೂ ಅದೇ ಫುಡ್ಸ್ ಇರುತ್ತೆ, ನಮ್ಮ ಕರ್ನಾಟಕದಲ್ಲೂ ಇರುತ್ತೆ, ಅದಕ್ಕೆ ಬೇರೆ ಹೆಸರು. ಅದಕ್ಕೆ ದೇಶ ನಾಡು ಬೇರೆ ಆದರೂ ನಾವೆಲ್ಲ ಇಂಡಿಯನ್ಸ್, ಅದನ್ನ ನೆನಪಿರಲಿ. ಇದು ಕಡಿ, ಇದನ್ನು ಬಾಟಿ ಜೊತೆ ಸೊ ಇದಕ್ಕೆ ಅರಿಶಿನ ಹಾಕಿದ್ದಾರೆ, ಸೊ ಕರಿಬೇವು ಹಾಕಿದ್ದಾರೆ, ಮೆಣಸಿನ್ಕಾಯಿ ಇದೆ, ಸೊ ಒಗ್ಗರಣೆ ಹಾಕಿದ್ದಾರೆ ಇದಕ್ಕೆ. ಸೊ ಇದನ್ನು ಬಾಟಿ ಜೊತೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಮೆಣಸಿನ್ಕಾಯಿ ಎಲ್ಲ ಫಸ್ಟು ಕಣ್ಣು ಕಾಣಿಸಿದೆ ಮೆಣಸಿನ್ಕಾಯಿ. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ನೀಟಿಗೆ ಒಗ್ಗರಣೆ ಹಾಕಿದ್ದಾರೆ, ಕರಿಬೇವು, ಜಿಂಜರು, ಆಮೇಲೆ ಮೊಸರು ವಾಸನೆ ಬರ್ತಾಯಿದೆ, ಸಾಕಾಗಿದೆ ವಾಸನೆ. ಸೇಮ್ ಹುಳಿ ಥರನೇ ಇದೆ ಸ್ಮೆಲ್ಲು, ಬಟ್ ಟೇಸ್ಟು ಗೊತ್ತಿಲ್ಲ. ನೋಡೋಣ. ಇದನ್ನು ಕಡಿ ಮತ್ತು ಬಾಟಿ ಎರಡು ಮಿಕ್ಸು ಮಾಡಿರುವಂಥ ಟೇಸ್ಟ್. ಈರುಳ್ಳಿ ಜೊತೆ ಸಕ್ಕತ್ತಾಗಿದೆ. ಒಗ್ಗರಣೆ ಜೀರಿಗೆ ಇದೆಯಲ್ಲ ಕಚ್ ಕಚ್ ಅಂತ ಸಿಗ್ತಾ ಇರುತ್ತೆ, ಸಕ್ಕತ್ತಾಗಿದೆ. ಅದು ತಿಂದರೆ ನೆಕ್ಸ್ಟ್ ಲೆವೆಲ್ ಮಜಾ. ಸಾಸಿವೆ ಹಂಗೆ ಸಣ್ಣ ಸಣ್ಣ ಬೈಟ್ ಸಿಗ್ತಾ ಇರುತ್ತೆ, ಮತ್ತು ಈರುಳ್ಳಿ ಹಾಕೊಂಡಿದ ತಕ್ಷಣ ಟೇಸ್ಟ್ ಎಲ್ಲ ಎನ್ಹ್ಯಾನ್ಸ್ ಮಾಡಿಬಿಡುತ್ತೆ. ಹುಳಿ ಇಲ್ಲ ಮೊಸರು, ಅದೇ ಪ್ಲಸ್ ಪಾಯಿಂಟು. ಸಕ್ಕತ್ತಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ. ಟೇಸ್ಟ್ ಮಾಡಿಬಿಡೋಣ. ಅದ್ಭುತ. ಸೊ ಇದು ಚೂರ್ಮ ಹಿಟ್ಟು, ಚಪಾತಿ ಹಿಟ್ಟು ಅಂತ ಏನು ಹೇಳ್ತೀರಾ, ಇದು ಬೇಸಿಕಲಿ ಈ ಫುಡ್ಸು ನಾವೇನು ತಿಂದರೂ ಇವತ್ತು ಅದೆಲ್ಲ ರಾಜಸ್ಥಾನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಅಡುಗೆ ಮಾಡುವಂಥ ಹೋಮ್ಲಿ ಫುಡ್ಡು. ಸೊ ಬೇಸಿಕಲಿ ರಾಜಸ್ಥಾನ್ ಹೋಮ್ಲಿ ಫುಡ್ ಇದೆ. ಸೊ ಇದನ್ನು ಟೇಸ್ಟ್ ಮಾಡಬೇಕಾಗಿದ್ರೆ ನೀವು ಬರಬೇಕಾಗಿರೋದು ಪಂಕಜ್ ಡೆಲಿಕೇಸಿಗೆ. ಸೊ ಇದನ್ನು ಟೇಸ್ಟ್ ಮಾಡೋಣ, ಈ ಸ್ವೀಟನ್ನ ಹೆಂಗಿದೆ ಅಂತ ನೋಡೋಣ. ಮಾಯಿಸ್ಟ್ ಇದೆ, ಸೊ ತುಪ್ಪ ಇನ್ಕ್ಲೂಡ್ ಮಾಡ್ತಾರೆ ಇವರು, ಆಲ್ಮೋಸ್ಟ್ ಎಲ್ಲ ಡಿಶ್ಗೂ ಹಾಕಿರ್ತಾರೆ. ಸೊ ಇದನ್ನು ಜಾಸ್ತಿ ಕಾಯಿಸಿರ ತಿನ್ಬಿಡೋಣ. ಫಸ್ಟು ಬೈಟ್ ಇದೆ ನಿಮಗೆ,
ಸಿಗೋದು ಬೆಲ್ಲ, ಆಮೇಲೆ ತುಪ್ಪ. ಲಾಸ್ಟಾಗಿ ನಿಮಗೆ ಅದರಲ್ಲಿ ಗೋಧಿ ಹಿಟ್ಟಿಗೆ ಹಾಕಿದಾರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ. ಚಪಾತಿ ನೆಕ್ಸ್ಟ್ ಲೆವೆಲ್ಗೆ ಇದೆ. ಇದಂತೂ ಸಖತ್ ಇಷ್ಟ ಆಯಿತು ನನಗೆ. ಸೊ ನಿಮಗೆ ಇದು ಚಪಾತಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ಗೋಧಿ ಹಿಟ್ಟಲ್ಲಿ ಮಾಡಿದ್ದಾರೆ ಅಂತ. ಆಲ್ಮೋಸ್ಟ್ ರವೆ ಥರ ಇದೆ, ಸಣ್ಣ ರವೆ ಥರ. ಇದನ್ನು ಅಷ್ಟು ಸ್ಮ್ಯಾಶ್ ಮಾಡಿದ್ದಾರೆ. ಸೊ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಇದೆ ಮಜಾ. ಸೊ ಫೈನಲಿ ಬಟರ್ ಮಿಲ್ಕಲ್ಲಿ ಎಂಡ್ ಮಾಡಬೇಕು. ಹೆವಿ ಮಿಲ್ಕ್ ತಿಂದಾದ್ಮೇಲೆ ಒಂದು ಬಟರ್ ಮಿಲ್ಕ್ ಕುಡಿಲೇಬೇಕು, ಯಾಕೆಂದರೆ ಡೈಜೆಷನ್ ಎನ್ಹಾನ್ಸ್ ಮಾಡುತ್ತೆ. ಸೊ ಇದರಲ್ಲಿ ಒಂದು ಪಿಂಚ್ ಆಫ್ ಚಾಟ್ ಮಸಾಲ ಆ್ಯಡ್ ಮಾಡಿದ್ದಾರೆ. ಸೊ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಇಷ್ಟು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಸೊ ರಾಜಸ್ಥಾನಲ್ಲಿ ಆಲ್ಮೋಸ್ಟು ಇದೇ ಥರ ಗ್ಲಾಸಲ್ಲಿ ಯೂಸ್ ಮಾಡೋದು. ಸೊ ಚಾಟ್ ಮಸಾಲನೂ ಇದೆ, ಜೀರಾ ಪೌಡರು ಇದೆ ಇದರಲ್ಲಿ. ಸೊ ಜೀರಿಗೆನೂ ಸಿಗುತ್ತೆ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡಿ. ನಾವೆಲ್ಲ ಆಲ್ಮೋಸ್ಟ್ ದಿ ಬೆಸ್ಟ್ ಸೆಲ್ಲಿಂಗು ಮತ್ತು ಎಲ್ಲ ರೆಕಮೆಂಡ್ ಮಾಡಿರೋವಂಥ ಡಿಶಸ್ನ ಟ್ರೈ ಮಾಡೋದು. ಸೊ ಹಾಗಾಗಿ ಇದೊಂದು ಇಲ್ಲಿ ಟಾಪ್ ಸೆಲ್ಲಿಂಗ್ ಮೀಲು. ಸೊ ಬೇಸಿಕಲಿ ಥಾಲಿ ಅಂತ ಹೇಳ್ಬೋದು. ಸೊ ಇದಕ್ಕೆ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಟ್ರೈ ಮಾಡಿದ್ರೆ ನಾವು. ಸೊ ನೀವೇನಾದರೂ ಜಯನಗರದಲ್ಲಿ ಇನ್ ಆ್ಯಂಡ್ ಅರೌಂಡಲ್ಲಿ ಲೊಕೇಟ್ ಆಗಿದ್ರೆ ದಯವಿಟ್ಟು ಪಂಕಜ್ ಡೆಲಿಕೇಶನ್ಸ್ ಬನ್ನಿ, ಇಲ್ಲಿ ಟ್ರೈ ಮಾಡಿ. ರಾಜಸ್ಥಾನ್ ಡಿಶಸ್ನ ಟ್ರೈ ಮಾಡೋರು ಡೆಫಿನೆಟ್ಲಿ ಇಲ್ಲಿಗೆ ಬನ್ನಿ. ಅಷ್ಟೇ, ಕಟ್ ಮಾಡಿಬಿಡಿ. ಆ್ಯಂಡ್ ಸೊ